ಹಲೋ ಮಕ್ಕಳೇ, ವೆಲ್ಕಮ್. ಇಂದಿನ ವಿಡಿಯೋದಲ್ಲಿ ನಾವು ಪಾಠ 4 ಕೆಂಪೇಗೌಡರ ಕನಸು ಈ ಒಂದು ಪಾಠವನ್ನು ತಿಳ್ಕೊಳ್ತಾ ಹೋಗೋಣ. ಓಕೆ, ಈಗ ನಾವು ಸ್ಟಾರ್ಟ್ ಮಾಡೋಣ. ಪಾಠಪೂರ್ವ ಚಟುವಟಿಕೆ: ಕೆಳಗಿನ ಚಿತ್ರಗಳನ್ನು ಗಮನಿಸಿ ಅವುಗಳ ಬಗ್ಗೆ ಶಿಕ್ಷಕರಿಂದ ಕೇಳಿ ತಿಳಿದುಕೋ ಅಂತ ಇದೆ. ಓಕೆ, ಈಗ ಈ ಚಿತ್ರದಲ್ಲಿರುವಂತಹ ವ್ಯಕ್ತಿ ಯಾರಂತಾನೆ ಹೇಳಿ. ನೋಡಿ, ನಾಡಪ್ರಭು ಕೆಂಪೇಗೌಡರು. ಇವರು ನಾಡಪ್ರಭು ಕೆಂಪೇಗೌಡರು. ಇದೇನಿದು ಹೇಳಿ? ಇದು ವಿಧಾನಸೌಧ. ಏನಿದು? ಇದು ವಿಧಾನಸೌಧ. ಇದೇನಿದು? ಕಾವಲು ಗೋಪುರ. ಓಕೆ, ಈಗ ನಾವು ಪಾಠವನ್ನು ಓದ್ತಾ ತಿಳ್ಕೊಳ್ತಾ ಹೋಗೋಣವಾ? ಓಕೆ, ಈಗ ನಾವು ಪಾಠವನ್ನು ಸ್ಟಾರ್ಟ್ ಮಾಡೋಣ. ಬೆಂಗಳೂರು ಭಾರತ ದೇಶದ ಸುಂದರ ನಗರಗಳಲ್ಲಿ ಒಂದು. ಅದು ಈಗ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿದೆ. ಸುಮಾರು 400 ವರ್ಷಗಳ ಹಿಂದೆ ಈಗಿನ ಬೆಂಗಳೂರು ನಗರವು ಇರುವ ಸ್ಥಳದಲ್ಲಿ ಒಂದು ಕಾಡು ಇತ್ತು. ಆ ಕಾಡಿನ ಉತ್ತರಕ್ಕೆ ತುಸು ದೂರದಲ್ಲಿ ಬೆಂಗಳೂರು ಎಂಬ ಒಂದು ಚಿಕ್ಕ ಹಳ್ಳಿ ಇತ್ತು. ಕಾಡಿನ ದಕ್ಷಿಣಕ್ಕೆ ಶಿವನ ಸಮುದ್ರವೆಂಬ ಹಳ್ಳಿ ಇತ್ತು. ಇವೆರಡು ಹಳ್ಳಿಗಳ ನಡುವಿದ್ದ ಕಾಡಿನಲ್ಲಿ ಬೆಂಗಳೂರು ಹುಟ್ಟಿತು. ಅದನ್ನು ಕೆಂಪೇಗೌಡರೆಂಬ ದೊರೆಗಳು ಸಾಮಾನ್ಯ ಶಕ 1537ರಲ್ಲಿ ಕಟ್ಟಿಸಿದರು. ಅದನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳಿದರು. ಕೆಂಪೇಗೌಡರು ಯಲಹಂಕ ನಾಡಿನ ದೊರೆ. ಆಗ ಯಲಹಂಕ ನಾಡು ವಿಜಯನಗರ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು. ಈಗಿನ ಬೆಂಗಳೂರಿನ ಉತ್ತರಕ್ಕಿರುವ ಯಲಹಂಕ ಎಂಬ ಊರೇ ಕೆಂಪೇಗೌಡರ ಮೊದಲಿನ ರಾಜಧಾನಿಯಾಗಿತ್ತು. ಕೆಂಪೇಗೌಡರು ಶೂರರು, ದಯಾಳುವು, ದೇವರಲ್ಲಿ ಭಕ್ತಿಯುಳ್ಳವರು ಆಗಿದ್ದರು. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಪ್ರಜೆಗಳು ಅವರನ್ನು ತಂದೆಯಂತೆ ಗೌರವಿಸುತ್ತಿದ್ದರು. ಒಂದು ದಿನ ಕೆಂಪೇಗೌಡರಿಗೆ ಒಂದು ಕನಸು ಬಿದ್ದಿತು. ಕನಸಿನಲ್ಲಿ ಒಬ್ಬ ದೇವಿಯು ಬಂದು ಶಿವನ ಸಮುದ್ರದ ಬಳಿಯ ಕಾಡಿನಲ್ಲಿ ಕಾಣದಾದಳು. ಕೆಂಪೇಗೌಡರಿಗೆ ಆ ಕನಸಿನ ಅರ್ಥ ತಿಳಿಯಲಿಲ್ಲ. ಮತ್ತೆ ಮತ್ತೆ ಅದೇ ಕನಸು ಬಿದ್ದಿತು. ಕೆಂಪೇಗೌಡರಿಗೆ ಆಶ್ಚರ್ಯವಾಯಿತು. ಅವರು ದೈವ ಭಕ್ತರು. ದೇವಿಯ ಅಪ್ಪಣೆ ಏನಿರಬೇಕೆಂದು ತಿಳಿಯಬಯಸಿದರು. ಮರುದಿನ ತನ್ನ ಮಂತ್ರಿಗಳನ್ನು, ಗುರು ಹಿರಿಯರನ್ನು ಕರೆಸಿಕೊಂಡರು. ತನ್ನ ಕನಸನ್ನು ಅವರಿಗೆ ತಿಳಿಸಿದರು. ಅದು ಒಳ್ಳೆಯ ಕನಸೆಂದು ಮಂತ್ರಿಗಳು, ಗುರು ಹಿರಿಯರು ಹೇಳಿದರು. ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ನಗರವನ್ನು ಕಟ್ಟಬೇಕೆಂದು ತಿಳಿಸಿದರು. ಅದರಂತೆ ಕೆಂಪೇಗೌಡರು ಒಂದು ನಗರವನ್ನು ಕಟ್ಟಿಸಲು ನಿಶ್ಚಯಿಸಿದರು. ಶಿವನ ಸಮುದ್ರದ ಬಳಿಯಲ್ಲಿ ಸ್ಥಳವನ್ನು ಗುರುತು ಮಾಡಿಕೊಂಡರು. ದೇಶದ ನಾನಾ ಭಾಗಗಳಿಂದ ಶಿಲ್ಪಿಗಳನ್ನು ಕರೆಸಿದರು. ಹೊಸ ನಗರವನ್ನು ಕಟ್ಟಿಸಿದರು. ಹೊಸ ನಗರವು ಶಿವನ ಸಮುದ್ರದ ಬಳಿ ಇದ್ದುದರಿಂದ ಶಿವನ ಸಮುದ್ರವೆಂದು ಅದಕ್ಕೆ ಹೆಸರು ಇಡಬೇಕಾಗಿತ್ತು. ಆದರೆ ಕೆಂಪೇಗೌಡರಿಗೆ ಆ ಹೆಸರು ಒಪ್ಪಿಗೆಯಾಗಲಿಲ್ಲ. ಕೆಂಪೇಗೌಡರ ತಾಯಿ ಲಿಂಗಮಾಂಬೆಯವರ ತವರೂರಾದ ಬೆಂಗಳೂರು ಎಂಬ ಹಳ್ಳಿ ಸಮೀಪದಲ್ಲಿಯೇ ಇತ್ತು. ಕೆಂಪೇಗೌಡರ ಹೆಂಡತಿ ಚೆನ್ನಂಬೆ ಹಾಗೂ ಸೊಸೆ ಲಕ್ಷ್ಮಾಂಬೆಯವರ ತವರೂರು ಬೆಂಗಳೂರು ಹಳ್ಳಿಯೇ. ತನ್ನ ತಾಯಿ, ಹೆಂಡತಿ ಹಾಗೂ ಸೊಸೆ ಇವರನ್ನು ಕೆಂಪೇಗೌಡರು ಬಹಳವಾಗಿ ಪ್ರೀತಿಸುತ್ತಿದ್ದರು. ಅವರನ್ನು ಬಹುಗೌರವದಿಂದ ಕಾಣುತ್ತಿದ್ದರು. ಆದುದರಿಂದ ಅವರ ನೆನಪಿಗಾಗಿ ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರೆಂದು ಹೆಸರಿಟ್ಟರು. ಬೆಂಗಳೂರು ನಗರವನ್ನು ಕಟ್ಟಿಸಿದ ಸುದ್ದಿಯು ಸುತ್ತಲೂ ಹರಡಿತು. ದೇಶದ ನಾನಾ ಭಾಗಗಳಿಂದ ಕಸಬುದಾರರು ಬಂದರು. ಕಸಬುಗಳು ಚೆನ್ನಾಗಿ ಬೆಳೆಯಲೆಂದು ಬೇರೆ ಬೇರೆ ಕಸಬುದಾರರಿಗೆ ಕೆಂಪೇಗೌಡರು ಬೇರೆ ಬೇರೆ ಕೇರಿಗಳನ್ನು ಕಟ್ಟಿಸಿಕೊಟ್ಟರು. ಕಸಬುದಾರರಿಂದ ಕೈಗಾರಿಕೆಗಳು ಬೆಳೆದವು. ಬೆಂಗಳೂರಿನ ಸಂಪತ್ತು ಹೆಚ್ಚಿತು. ಸಂಪತ್ತಿನೊಡನೆ ಪಟ್ಟಣವು ಬೆಳೆಯತೊಡಗಿತು. ಪಟ್ಟಣದ 4 ಮೂಲೆಗಳಲ್ಲಿ 4 ಕಾವಲು ಗೋಪುರಗಳನ್ನು ಕಟ್ಟಿಸಿದರು. ಬೆಂಗಳೂರಲ್ಲಿ ಈ ಗೋಪುರಗಳನ್ನು ಈಗಲೂ ನೋಡಬಹುದು. ಕೆಂಪೇಗೌಡರು ಅನೇಕ ಗುಡಿಗಳನ್ನು, ಕೆರೆಗಳನ್ನು ಕಟ್ಟಿಸಿದರು. ಅವುಗಳಲ್ಲಿ ಬೆಂಗಳೂರಿನಲ್ಲಿರುವ
ದೊಡ್ಡ ಬಸವಣ್ಣನ ಗುಡಿ, ಗವಿಗಂಗಾಧೇಶ್ವರ ಗುಡಿ ಮತ್ತು ಕೆಂಪಾಂಬುದಿ ಕೆರೆ ಇವು ಮುಖ್ಯವಾದವು. ಕೆಂಪೇಗೌಡರ ದೈವಭಕ್ತಿ, ಪ್ರಜಾಪ್ರೇಮ, ಬುದ್ಧಿವಂತಿಕೆ ಇವುಗಳನ್ನು ವಿಜಯನಗರ ಅರಸರಾಗಿದ್ದ ಅಚ್ಯುತರಾಯರು ಬಹಳ ಮೆಚ್ಚಿದರು. ಅಂದವಾದ ಬೆಂಗಳೂರು ನಗರದ ಸುದ್ದಿ ಕೇಳಿ ಅರಸನಿಗೆ ಬಹಳ ಸಂತೋಷವಾಯಿತು. ದಸರೆಯ ಉತ್ಸವಕ್ಕೆ ವಿಜಯನಗರದ ಮಹಾರಾಜರು ಕೆಂಪೇಗೌಡರನ್ನು ಬರಮಾಡಿಕೊಂಡರು. ಬೆಂಗಳೂರು ಸಮೀಪದ 10 ಊರುಗಳನ್ನು ಅವರು ಕೆಂಪೇಗೌಡರಿಗೆ ದಾನವಾಗಿ ಕೊಟ್ಟರು. ಕೆಂಪೇಗೌಡರು ಕಟ್ಟಿಸಿದ ಬೆಂಗಳೂರು ದೊಡ್ಡ ನಗರವಾಗಿ ಬೆಳೆದು ಈಗ ನಮ್ಮ ರಾಜ್ಯದ ರಾಜಧಾನಿಯಾಗಿದೆ. ಇಷ್ಟು ಈ ಒಂದು ಪಾಠ ಆಗಿದೆ. ಓಕೆ, ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನಾವು ಆಲ್ರೆಡಿ ವಿಡಿಯೋಗಳನ್ನು ಮಾಡಿ ಇಟ್ಟಿದ್ದೀವಿ. ಅವುಗಳನ್ನು ಸಹ ನೀವು ನೋಡಬಹುದು. ಅದೇ ರೀತಿ ಈ ಒಂದು ಪಾಠದ ಮುಂದಿನ ಪಾಠ, ಓಕೆನಾ, 1, 2, 3ನೇ ಪಾಠಗಳು ಸಹ ಆಲ್ರೆಡಿ ನಾವು ನಮ್ಮ ಚಾನಲ್ನಲ್ಲಿದೆ. ಪ್ಲೀಸ್ ನೋಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.